ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದರು. ಅವ್ರ ವಿಚಾರವನ್ನು ಪದೇ ಪದೇ ಮಂಡ್ಯ ರಾಜಕೀಯಕ್ಕೆ ಎಳ್ಕೊಂಡು ಬರ್ತಾ ಇದ್ದಾರೆ. ಬಟ್ ನಾನು ಮಂಡ್ಯ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಲ್ಲ, ನಾನು ಯಾವತ್ತೂ ಯೂ ಟರ್ನ್ ಹೊಡೆಯಲ್ಲ ಅಂತ ನಿನ್ನೆ ನಿಖಿಲ್ ಅವರು ಕೂಡ ಮಾತನಾಡಿದರು. ಅವ್ರೇನು ಮಾತನಾಡಿದರು ಅಂತ ನೋಡೋಣ. ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತ ನಾನು ಒಂದು ವರ್ಷದ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ, ನಾನು ಯೂಟರ್ನ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ. 2019ರಲ್ಲಿ నేను ಅಭ್ಯರ್ಥಿ ಆಗಿದ್ದೆ. 19ರಲ್ಲಿ ಸಹಜವಾಗಿ ಇವತ್ತು ಚುನಾವಣೆಯನ್ನ ನಾನು ಅಲ್ಲಿ ಸೋತಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಬಹಳ ಜನ ಇವತ್ತು ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ನೀವು ಬರಬೇಕು, ನೀವು ಬಂದು ನಮ್ಮ ಜೊತೆನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನಗೆ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು. ಕೇಂದ್ರದ ನಾಯಕರು, ನಮ್ಮ ಪಕ್ಷದ ವರಿಷ್ಠರು ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ತೆರೆಯನ್ನು ಎಳಿತಾರೆ. ದಯಮಾಡಿ ಅಲ್ಲಿವರೆಗೂ ಕಾಲ ಉತ್ತರ ಕೊಡ್ತದೆ, ನಾವೆಲ್ಲ ತಾಳ್ಮೆಯಿಂದ ಕಾಯೋಣ, ಸಂತೋಷ ಅಣ್ಣ. ಇದನ್ನು ಕೇಂದ್ರದ ನಾಯಕರು, ಪಕ್ಷದ ವರಿಷ್ಠರು ಕಾಲ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವೇನೇ ಕೇಳಿದ್ರು ನಂದು ಉತ್ತರ ಒಂದೇ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ದಯಮಾಡಿ ಕಾಯೋಣ. ಕಳೆದ 3-4 ದಿನಗಳಿಂದನೂ ನಾನು ಗಮನಿಸ್ತಾ ಇದ್ದೀನಿ, ನಾನು ಯೂಟರ್ನ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್, ಅಬೌಟ್ ಮೈ ಇಂಟೆಂಟ್. ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ. ಬಹಳ ಜನ ಇವತ್ತು ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ನೀವು ಬರಬೇಕು, ಚುನಾವಣೆ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳೇನಿದೆ ನಮ್ಮ ದೇಶ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡಿತೀನಿ. ಶಶಿಧರ್, ಈಗ ಹಾಸನದಲ್ಲಿ ಕುಮಾರಸ್ವಾಮಿ ಅವರು ಆಡಿರ್ತಕ್ಕಂಥ ಮಾತು ಒಂದು, ಮಂಡ್ಯ ಮತ್ತು ಹಾಸನ JDSಗೆ ಬರುತ್ತೆ ಅಂತಕ್ಕಂಥ ಸೂಕ್ಷ್ಮತೆ, ನಿಖಿಲ್ ಅವರನ್ನ ಬಲಿಪಶು ಮಾಡಿದ್ರು ಅಂತ ಕಾಂಗ್ರೆಸ್ನವ್ರಿಗೆ ಕೊಟ್ಟಂತಹ ತಿರುಗೇಟು, ಒಟ್ಟಾರೆ ಸಾರಾಂಶ, ಅವರ ಮಾತಿನ ಸಾರಾಂಶ ಏನು? ಅರವಿಂದ್, ಏನು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಈಗಾಗಲೇ JDS BJP ಮೈತ್ರಿ ಕೂಡ ಆಗಿದ್ದಾರೆ. ಆದರೆ ಹಾಸನ ಹಾಗೂ ಮಂಡ್ಯ JDSನ ಭದ್ರಕೋಟೆ ಆಗಿರೋದ್ರಿಂದ ಈ ಭಾಗದಲ್ಲಿ ಸೀಟು ಹಂಚಿಕೆ ಎರಡೂ ಪಕ್ಷಗಳಿಗೆ ಒಂದು ರೀತಿಯ ತಲೆನೋವಾಗಿದೆ. ಒಂದೆಡೆ ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರು ಪದೇ ಪದೇ ಹಾಸನ ಹಾಗೂ ಮಂಡ್ಯ BJPಗೆ ಟಿಕೆಟ್ ಸಿಗುತ್ತೆ, BJP ಅಭ್ಯರ್ಥಿ ನಿಲ್ತಾರೆ, JDS ಇಲ್ಲಿ ಬೆಂಬಲ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಹಾಸನದಿಂದ ಈಗಾಗಲೇ ಪ್ರಜ್ವಲ್ ರೇವಣ್ಣರೇ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡಿ ದೇವೇಗೌಡರೇ ಪ್ರಚಾರವನ್ನು ಆರಂಭಿಸಿದ್ರು. ಈ ನಡುವೆ ಇಂದು ಹಾಸನ ತಾಲೂಕಿನ ಚನ್ನಂಗಳ್ಳಿ ಗ್ರಾಮದ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಕುಮಾರಸ್ವಾಮಿ ಅವರು ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು. ಮಂಡ್ಯದಿಂದ ಹಾಗೂ ಹಾಸನ ಎರಡೂ ಕಡೆನೂ JDSಗೆ ಟಿಕೆಟ್ ಸಿಗುತ್ತೆ, ನಾವು BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹಾಸನದಲ್ಲಿ ಹಾಗೂ ಮಂಡ್ಯದಲ್ಲಿ JDS ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋದು ನಮ್ಮ ಪ್ರಮುಖರು. ಇದಕ್ಕೂ ಮಿಗಿಲಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿಗೆ ಆಗಬೇಕು ಅಂತ ಹೇಳಿ ಉದ್ದೇಶ ಪ್ರಮುಖವಾಗಿದೆ. ಆದರೆ ಸೀಟು ಹಂಚಿಕೆ ಮುಖ್ಯವಿಲ್ಲ. ಮಂಡ್ಯದಿಂದ ಪದೇ ಪದೇ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿಬರ್ತಾ ಇದೆ, ಇಲ್ಲ ನನ್ನ ಹೆಸರು ಕೇಳಿಬರ್ತಾ ಇದೆ. ಆದರೆ ಯಾವುದು ಇನ್ನೂ ತೀರ್ಮಾನವಾಗಿಲ್ಲ. ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ಇನ್ನೂ ಯಾವುದೂ ಕೂಡ ತೀರ್ಮಾನವಾಗಿಲ್ಲ. ಆದರೆ ಮಂಡ್ಯ ಹಾಗೂ ಹಾಸನ ಎರಡೂ ಕ್ಷೇತ್ರಗಳು ಏನು JDSಗೆ ಸಿಗುತ್ತೆ. ಈ ಭಾಗದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅವೆಲ್ಲವನ್ನೂ ಸಹ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸ್ತೇವೆ. ನಿಖಿಲ್ ಕುಮಾರಸ್ವಾಮಿನ 2019ರಲ್ಲಿ ರಾಜಕೀಯ ಬೆಳವಣಿಗೆಯನ್ನು ಸಹಿಸಲಾಗದೆ ಎಲ್ಲರೂ ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಮುಗಿಸಿದ್ರು. ಆದರೆ ಈ ಬಾರಿ ಆ ರೀತಿ ಆಗಲ್ಲ. ನಾನು ಈ ಗ್ರಾಮದಿಂದಲೇ ಮನವಿಯನ್ನು ಮಾಡ್ತಾ ಇದ್ದೀನಿ, ಆಗಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮುಂದೆ ಹೊಂದಾಣಿಕೆಯೊಂದಿಗೆ ಈ ಮಂಡ್ಯ ಇರ್ಬೋದು ಹಾಗೂ ಹಾಸನ ಇರ್ಬೋದು, ಇಲ್ಲಿ JDS ಅಭ್ಯರ್ಥಿ ಗೆಲ್ಲುವ ಮೂಲಕ 28 ಕ್ಷೇತ್ರಗಳನ್ನು ಗೆಲ್ಲಿಸಿ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಮೋದಿಯವರನ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಅನ್ನೋ ಮೂಲಕ ಹಾಸನ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDSಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಮಾಜಿ CM HD ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು. ಅರವಿಂದ್, ಓಕೆ ಶಶಿಧರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅವರು ಕೂಡ ಪ್ರತಿನಿತ್ಯದ ಬೆಳವಣಿಗೆಗಳನ್ನು ಕಂಪ್ಲೀಟಾಗಿ ಗಮನಿಸ್ತಾ ಇರ್ತಾರೆ, ಯಾರ ನಾಯಕರ ಹೇಳಿಕೆಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಹಾಗಾಗಿ ಕುಮಾರಸ್ವಾಮಿ ಅವರ ಈ ರಿಯಾಕ್ಷನ್.